ಸ್ನೇಹಿತರೆ ನಮಸ್ಕಾರ. ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ, ಅದರ ಎರಡನೇ ಭಾಗ ಇದು. ಸ್ನೇಹಿತರೆ ನಮಸ್ಕಾರ. ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ, ಅದರ ಎರಡನೇ ಭಾಗ ಇದು, ಕೊರಗಜ್ಜ ಟೆಂಪಲು. ಸೊ ಇಲ್ಲಿ ಒಳಗಡೆ ವಿಡಿಯೋ ಮಾಡಲಿಕ್ಕಿಲ್ಲ, ಸೊ ಅದಕ್ಕೋಸ್ಕರ ನಾವು ಹೋಗಿ ದರ್ಶನ ಮಾಡಿಕೊಂಡು ನೋಡಿಕೊಂಡು ಆಶೀರ್ವಾದ ಪಡ್ಕೊಂಡು ಇವಾಗ ನಾವು ಹೋಗ್ತಾ ಇದ್ದೀವಿ ರಿಟರ್ನ್. ಅಲ್ಲಿ ವಿಡಿಯೋ ಮಾಡಲಿಕ್ಕಿಲ್ಲ, ಸೊ ಅದಕ್ಕೋಸ್ಕರ ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲಿ ನೋಡ್ಬೋದು, ಇವಾಗ ನಿಮ್ಗೆ ತೋರಿಸ್ತೇನೆ. ಇದು ನೋಡಿ, ಇದರೊಳಗಡೆ ಯಾವುದೇ ಮೊಬೈಲ್ ಅಲವಿಲ್ಲ. ಸೊ ಅದು ಹೊರಗಡೆ ನಿಂತಿಸಿ ಫೋಟೋ ತೆಗಿಲಿಕ್ಕಿಲ್ಲ, ಆ ಥರ ಸ್ಟ್ರಿಕ್ಟ್ ಇದೆ. ಸೊ ಅದಕ್ಕೋಸ್ಕರ ನಿಮ್ಗೆ ಯಾವುದೋ ಇದ್ರ ಬಗ್ಗೆ ಹೇಳೋಕ್ಕಾಗಲಿಲ್ಲ. ಸೊ ಈ ದೇವಸ್ಥಾನ ಬಂದುಬಿಟ್ಟು ಕುತ್ತಾರದಲ್ಲಿದೆ. ಸೊ ಕುತ್ತಾರ ಸರ್ಕಲಿಂದ ಒಳಗಡೆ ಬಂದರೆ, ಸ್ಟ್ರೈಟ್ ಒಳಗಡೆ ಬಂದರೆ ದೇವಸ್ಥಾನ ಇದೆ. ಕೊರಗಜ್ಜನ ಆದಿಸ್ಥಳ ಅಂತ ಹೇಳ್ತಾರೆ ಇದಕ್ಕೆ. ನಿಮಗೆ ತೋರಿಸ್ತೇನೆ ಎಲ್ಲಿ ಅಂತ. ಇದು ಒಳಗಡೆ ರೂಟ್ ಇದೆ, ನಿಮಗೆ ಗೊತ್ತಾಗಲ್ಲ. ಸೊ ಅಲ್ಲಿ ಹೈವೇ ಟಚ್ ಆದಾಗ ನಿಮಗೆ ತೋರಿಸ್ತೇನೆ. ಸ್ನೇಹಿತರೆ, ಇದು ನಾನು ಫಸ್ಟ್ ಟೈಮು ಬ್ಲಾಗ್ ಮಾಡ್ತಾ ಇರೋದು. ಸೊ ಇದರ ಒಂದನೇ ಭಾಗ ನಾನು ಹಾಕಿದ್ದೀನಿ. ಸೊ ಇದನ್ನು ಸರಿ ಹಾಕಬೇಕಂತಂದರೆ ಲಾಂಗ್ ವಿಡಿಯೋ ಆಗುತ್ತಂತ ನಾನು ಇದನ್ನು ಎರಡನೇ ಭಾಗ ಮಾಡಿಬಿಟ್ಟು ಪೋಸ್ಟ್ ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು, ಇಲ್ಲಿಂದ ಈಗ ಸ್ಟ್ರೈಟ್ ಹೋದರೆ ತಕ್ಕೋಟ ಬರುತ್ತೆ. ತಕ್ಕೋಟದಿಂದ ರೈಟ್ ತೊಗೊಂಡೋದ್ರೆ ಮಂಗಳೂರು ಈ ಥರ ಸಿಟಿ ಬರುತ್ತೆ. ಸೊ ಅದೇ ಲೆಫ್ಟ್ ತೊಗೊಂಡೋದ್ರೆ ತಲಪಾಡಿ, ಕೇರಳ ಈ ಸೈಡ್ ಬರುತ್ತೆ. ಸೊ ಈ ಕಡೆ ಹೋಗ್ತಾ ಇದ್ದೀವಲ್ಲ, ಇವಾಗ ಇದು ಕೊನಜ ರೂಟು, ಅಂದರೆ ಮಂಗಳೂರಿನ ಕೊನಜ ಯೂನಿವರ್ಸಿಟಿ ರೋಡ್ ಇದು. ಸೊ ಈ ರೂಟಲ್ಲಿ ಒಂದು 3 ಹಾಸ್ಪಿಟ್ಲ್ ಇದೆ, ಫೇಮಸ್ ಹಾಸ್ಪಿಟ್ಲು. KS ಹೆಗಡೆ, ಮತ್ತು ಏನಪ್ಪಯ್ಯ, ಫಾದರ್ ಮುಲ್ಲರ, ಈಗ ಒಂದು 3 ಹಾಸ್ಪಿಟ್ಲ್ ಇದೆ, ದೊಡ್ಡ ಹಾಸ್ಪಿಟ್ಲ್ ಇದೆ. ಮತ್ತು ಹಾಗೆ ಇಲ್ಲಿ ಪೇಷಂಟ್ಗಳು ಸಹ ತುಂಬ ಜನ ಬರ್ತಾರೆ, ತೋರಿಸ್ಕೊಂಡು ಹೋಗ್ತಾರೆ. ನೋಡ್ಬೋದು ದೊಡ್ಡ ಬಿಲ್ಡಿಂಗ್ಸ್ ಎಲ್ಲ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೇನೆ. ಮುಂದೆ ಹೋದಂಗೆ ಗೊತ್ತಾಗುತ್ತೆ ನಿಮಗೆ. ನೋಡ್ಬೋದು, ಇದು ಈಗ ಫಸ್ಟ್ ಇದು ಯಾವುದು ಏನಪ್ಪಯ್ಯ ಅಂತ, ಇದು ಏನಪ್ಪಯ್ಯ ಬಿಲ್ಡಿಂಗ್ ನೋಡ್ಬೋದು. ಅದು ಮುಂದ್ಗಡೆ ದೊಡ್ಡ ಬಿಲ್ಡಿಂಗ್ ಕಾಣುತ್ತಲ್ಲ, ಅದು ಬೇರೆ ಬಿಲ್ಡಿಂಗು. ನೋಡಿ ಎಷ್ಟು ಚಂದ ಇದೆ ಅಂತ ನೋಡ್ಬೋದು. ಈ ರೋಡಲ್ಲಿ ರೈಡಿಂಗ್ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಸಖತ್ತಾಗಿದೆ ರೋಡು. ನೋಡ್ಬೋದು, ಇದು ನಿಟ್ಟೆ ಕಾಲೇಜು, ಅಂದರೆ KS ಹೆಗಡೆ ಅವರದ್ದು ನಿಟ್ಟೆ ಕಾಲೇಜು. ಇದು ಪಕ್ಕದಲ್ಲಿರೋದು ಬ್ಯಾರಿ, ಅಲ್ಲಿ ಸ್ಟ್ರೈಟ್ ಕಾಣ್ತಾ ಇದೆಯಲ್ಲ, ಅದು KS ಹೆಗಡೆ ಅವ್ರದ್ದೇ ಕಾಲೇಜು. ನೋಡಿ, ಅಲ್ಲಿ ನಮ್ಮ ಇಂಡಿಯನ್ ಫ್ಲಾಗ್ ಎಷ್ಟು ಚೆಂದ ಹಾರ್ತಾ ಇದೆ ಅಂತ ನೋಡ್ಬೋದು. ಇದು ನೋಡಿ KS ಹೆಗಡೆ ಅವರ ಹಾಸ್ಪಿಟ್ಲು. ಇದಕ್ಕೆ ಬರಬೇಕಾದ್ರೆ ಮಂಗಳೂರಿಂದ 45 ನಂಬರ್ ಬಸ್ ಹತ್ತಿದರೆ ಇಲ್ಲಿ ಬಂದು ನಿಮಗೆ ಇಲ್ಲಿ ಇಳಿಬಹುದು. ಓಕೆನಾ? ಎಲ್ಲಿ ಅಂತಂದರೆ ದೇರಳಕಟ್ಟೆ ಜಂಕ್ಷನ್ ಅಂತ ಹೇಳಿದ್ರೆ ಆಯಿತು, ಇಲ್ಲ KS ಹೆಗಡೆ ಹಾಸ್ಪಿಟ್ಲ್ ಅಂತ ಹೇಳಿದ್ರೆ ಅವ್ರು ಬಂದು ನಿಮಗೆ ಇಲ್ಲಿ ಇಳಿಸ್ತಾರೆ. ಓಕೆನಾ? ಸೊ ಇವಾಗ ಮುಂದ್ಗಡೆ ಒಂದು ದೇರಳಕಟ್ಟೆ ಜಂಕ್ಷನ್ ಇದೆ. ಸೊ ನಮ್ಮ ಜರ್ನಿ ಇವತ್ತು ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಸೊ ಇದೇ ರೀತಿ ಮುಂದಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲನ್ನು ಕ್ಲಿಕ್ ಮಾಡಿ. ಓಕೆ, ಬಾಯ್ ಬಾಯ್, ಟಾಟಾ. ಮುಂದಿನ ವೀಡಿಯೋದಲ್ಲಿ ಸಿಗೋಣ.